ಫಾಲ್ಕಾನ್ 4G ಅಪ್ಲಿಕೇಶನ್ ಅನ್ನು ಹೇಗೆ ಲಾಗಿನ್ ಮಾಡುವುದು ಎಂದು ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇವೆ. CCTV ಕ್ಯಾಮೆರಾವನ್ನು ಹೇಗೆ ಲಾಗಿನ್ ಮಾಡುವುದೆಂದು ತಿಳಿಸಿಕೊಡುತ್ತಿದ್ದೇನೆ. ರಿಜಿಸ್ಟರ್ ಮಾಡುವಾಗ ನಿಮ್ಮ ಫೋನಿನಲ್ಲಿರುವಂಥ ನಂಬರನ್ನು ಆ್ಯಡ್ ಮಾಡಬೇಕು. ಎಕ್ಸಾಂಪಲ್ ಹೇಳೋದೇನೆಂದರೆ ಇರುವಂಥ ನಂಬರ್ ಅಥವಾ ನಿಮ್ಮ ಜೇಬಲ್ನನ್ನು ಯಾವುದಾದರೂ ಒಂದನ್ನು ಚಾಯ್ಸ್ ಮಾಡಿಕೊಳ್ಳಿ. ಫೋನ್ ನಂಬರ್ ಹಾಕುವ ಮುಂಚೆ 44 ರಿಮೂವ್ ಮಾಡಿ 91+ ಆ್ಯಡ್ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕಾಗುತ್ತದೆ. ಹಾಕುವ ಉದ್ದೇಶ 91 ಇದ್ದಲ್ಲಿ ನಿಮ್ಮ ಮೊಬೈಲ್ ನಂಬರಿಗೆ OTP ಬರಲಿದೆ, ಇಲ್ಲವಾದರೆ OTP ಈ ಬಾಲನ್ನು ನೀವು ಕೂಡ ಸ್ಕ್ರೋಲ್ ಮಾಡಿ. ನಂತರ ಈಗ ನಿಮ್ಮ ಮೊಬೈಲಿಗೆ ಒಂದು OTP ಹಾಗೂ ವೆರಿಫಿಕೇಷನ್ ಕೋಡ್ ಬಂದಿರುತ್ತದೆ ಹಾಗೂ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತದೆ. ಪಾಸ್ವರ್ಡ್ ಈಗ ನಾನು ನನ್ನ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ನೀವು ಕೂಡ ನಿಮಗೆ ಈಸಿಯಾಗಿರುವಂಥ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ. ಗಮನ, ವೆರಿಫಿಕೇಷನ್ ಕೋಡ್ ಡಿಲೇ ಆಗಲು ಕಾರಣ ನೀವು ನಿಮ್ಮ ಫೋನ್ ನಂಬರ್ ಮುಂಚೆ +91 ಸೇರಿಸಿದರೆ ನಿಮಗೆ OTP ಬರುತ್ತದೆ. ಇಲ್ಲವಾದಲ್ಲಿ ನಿಮಗೆ OTPಯು ತಡವಾಗಿ ಬರಲಿದೆ ಅಥವಾ ಬರದೇ ಇರಬಹುದು. ದಯವಿಟ್ಟು ನೀವು ವೆರಿಫಿಕೇಷನ್ ಕೋಡ್ ಬಂದಿಲ್ಲದಿದ್ದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮಗೆ ಈಸಿಯಾಗಿ ತಿಳಿಸಿಕೊಡಲು ನಮ್ಮ ಕಾಲ್ ಸೆಂಟರ್ ನಂಬರಾದ 9538582550 ಕಾಲ್ ಮಾಡಿ. ಈಗ ಕೆಳಗಿರುವಂಥ ಕನ್ಫರ್ಮ್ ಬಟನನ್ನು ಕ್ಲಿಕ್ ಮಾಡಿ. ಈಗ ನಿಮ್ಮ ಲಾಗಿನ್ ID ರಿಜಿಸ್ಟರ್ ಆಗಿದೆ. ಈಗ ಕ್ಯಾಮ್ರಾವನ್ನು ಸ್ಕ್ಯಾನ್ ಮಾಡಬೇಕಾಗುತ್ತದೆ. ಇಲ್ಲಿ ಕಾಣ್ತಿರುವಂಥ ಸ್ಕ್ಯಾನ್ ಆಪ್ಷನ್ ಮೇಲೆ ಈಗ ಕ್ಯಾಮ್ರಾದಲ್ಲಿ ಮೇಲೆ ಅಥವಾ ಅಕ್ಕಪಕ್ಕ ಇರುವಂಥ QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿ. ಇಲ್ಲವಾದಲ್ಲಿ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ನೀವು ಹೊಡೆದಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ. ಈಗ ಸ್ಕ್ಯಾನ್ ಸಕ್ಸಸ್ಫುಲ್ಲಿ ಆಗಿದೆ. ಈಗ ನೆಟ್ವರ್ಕ್ ಯಾವ ಥರ ಇದೆ ಎಂದು ನಿಮಗೆ ಶೋ ಆಗ್ತಾ ಇದೆ. ಈಗ ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ನೆಟ್ವರ್ಕ್ ಸ್ಟ್ರೆಂತ್ ಕಡಿಮೆ ಬಂದಲ್ಲಿ ಜಿಯೋ ಅಥವಾ ಏರ್ಟೆಲ್ ಸಿಮ್ಮು ಬದಲಾವಣೆ ಮಾಡಿ ನೀವು ಕ್ಯಾಮ್ರಾವನ್ನು ವೀಕ್ಷಣೆಯನ್ನು ಮಾಡಿ. ದಯವಿಟ್ಟು BSNL ಸಿಮ್ಮನ್ನು ಬಳಸಬೇಡಿ. BSNL ಸಿಮ್ ನೆಟ್ವರ್ಕ್ CCTV ಕ್ಯಾಮ್ರಾಗಳು ಆನ್ ಆಗುವುದಿಲ್ಲ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ಳುತ್ತೇನೆ.